ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಚಿಕನ್ ಸ್ಪೈಸಿ ಡ್ರಮ್ ಸ್ಟಿಕ್ ಫ್ರೈ. ನೋಡಿ, ಸ್ಪೈಸಿ ಇಷ್ಟಪಡುವವರುಂಟಲ್ಲ, ಖಂಡಿತವಾಗ್ಲೂ ಈ ರೆಸಿಪಿ ಇಷ್ಟಪಡ್ತಾರೆ. ಖಾರವಾಗಿ ತಿನ್ನುವವರಿಗೆ ತುಂಬ ಇಷ್ಟ ಆಗ್ತದೆ ಈ ರೆಸಿಪಿ. ಸ್ಪೈಸಿಯಾಗಿ ತುಂಬ ಸುಲಭದಲ್ಲಿ ಮಾಡ್ಬೋದು. ಮನೆಯಲ್ಲಿ ಉಂಟಲ್ಲ, ದಿಢೀರಂತ ಒಂದು 10 ನಿಮಿಷದಲ್ಲಿ ಉಂಟಲ್ಲ ಮಾಡುವಂತಹ ರೆಸಿಪಿ. ತುಂಬ ಸುಲಭ. ಖಾರವಾಗಿ ತಿನ್ನಬೇಕಂತ ಅನಿಸಿದರೆ ನಿಮಗೆ ಚಿಕನ್ ತಂದರೆ ಈ ಥರ ಮಾಡ್ಬೋದು. ತುಂಬ ಸುಲಭದಲ್ಲಿ ಒಂದು 10 ಮಿನಿಟ್ಸಲ್ಲಿ ಮಾಡುವಂತಹ ರೆಸಿಪಿ. ತುಂಬ ಸುಲಭದಲ್ಲಿ ಮಾಡ್ಬೋದು ದಿಢೀರಂತ. ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡಿದರೆ ಉಂಟಲ್ಲ, ನಿಮಗೆ ಒಂದೊಂದು ಇಂಗ್ರೀಡಿಯೆಂಟ್ಸ್ ಮಿಸ್ ಆಗ್ತದೆ, ಕರೆಕ್ಟಾಗಿ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಪೂರ್ತಿಯಾಗಿ ನೋಡಿ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ತುಂಬ ಸುಲಭದಲ್ಲಿ ಮಾಡ್ಬೋದು. 10 ಮಿನಿಟ್ಸಲ್ಲಿ ಮಾಡುವಂತಹ ಚಿಕನ್ ಸ್ಪೈಸಿ ಡ್ರಮ್ ಸ್ಟಿಕ್ ಫ್ರೈ. ನೋಡಿ, ಒಂದು 8 ಪೀಸ್ ಡ್ರಮ್ ಸ್ಟಿಕ್ ಚಿಕನ್ ಪೀಸ್ ತಗೊಂಡಿದ್ದೇನೆ. ನೋಡಿ, ಈ ಥರ ನೋಡಿ, ಸಣ್ಣ ಸಣ್ಣದು ಪೀಸ್ ಆಗಿರೋದ್ರಿಂದ ನಾನು ಗೆರೆ ಏನು ಹಾಕಲಿಲ್ಲ. ಸ್ವಲ್ಪ ದೊಡ್ಡ ಪೀಸ್ ಆದರೆ ಸ್ವಲ್ಪ ಗೆರೆ ಎಲ್ಲ ಹಾಕಿದರೆ ಉಂಟಲ್ಲ, ಕರೆಕ್ಟಾಗಿ ಒಳಗೆಲ್ಲ ಹೇಳ್ಕೊಳ್ತದಲ್ಲ, ಉಪ್ಪು ಎಲ್ಲ ಹೇಳ್ಕೊಳ್ತದೆ. ನಿಮಗೆ ಗೆರೆ ಬೇಕಿದ್ದರೆ ಗೆರೆ ಎಲ್ಲ ಹಾಕ್ಕೊಳ್ಬೋದು. ಇದಕ್ಕೆ ಈಗ ನಾನು ಕ್ಲೀನ್ ಮಾಡಿ ಎಲ್ಲ ಇಟ್ಕೊಂಡಿದ್ದೇನೆ. ಒಂದು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡೆ. ನೋಡಿ, ಒಂದು ಚಮಚದಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಒಂದು 2 ಟೇಬಲ್ ಸ್ಪೂನ್ನಷ್ಟು ಇದು ಯುಗರ್ಟ್ ಹಾಕ್ಕೊಂಡಿದ್ದೇನೆ ನಾನು. ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ನಾನು. ಕೈಯಲ್ಲಿ ಚೆನ್ನಾಗಿ ಒಂದೇ ಥರ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಒಂದೇ ಥರ ಮಿಕ್ಸ್ ಮಾಡಬೇಕು. ಈ ಮೊಸರು ಉಂಟಲ್ಲ, ಮೊಸರು ಮತ್ತು ಉಪ್ಪು ಎಲ್ಲ ಉಂಟಲ್ಲ, ಕರೆಕ್ಟಾಗಿ ಅದಕ್ಕೆ ಇಟ್ಕೊಳ್ಬೇಕು. ಇದು ಉಂಟಲ್ಲ, ಒಂದು 1/4 ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟರೆ ಚೆನ್ನಾಗಿ ಹೇಳ್ಕೊಳ್ತದೆ. ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹೇಳ್ಕೊಳ್ತಾರೆ. ಉಪ್ಪು ಎಲ್ಲ ಕರೆಕ್ಟಾಗಿ ಇಟ್ಕೊಳ್ಬೇಕಲ್ಲ, ಅದಕ್ಕೆ ಒಂದು 1/4 ಗಂಟೆಗಳ ಕಾಲ ಇಟ್ಟರೆ ಒಳ್ಳೆಯದು. ಇದು ಮ್ಯಾರಿನೇಟ್ ಆಗೋ ಅಷ್ಟರಲ್ಲಿ ನಾವು ಇದಕ್ಕೆ ಒಂದು ಮಸಾಲ ರೆಡಿ ಮಾಡಲಿಕ್ಕೆ ಉಂಟು. ನೋಡಿ, ಈಗ ಮಸಾಲಕ್ಕೆ ರೆಡಿ ಮಾಡುವ. ನೋಡಿ, ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ. ಹಾಕ್ಕೊಂಡು ಚಕ್ಕೆ, ಲವಂಗ ಮತ್ತು 1-2 ಏಲಕ್ಕಿ ಎಲ್ಲ ಹಾಕ್ಕೊಂಡಿದ್ದೇನೆ. ಒಂದು 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು 10-12 ಉದ್ದ ಮೆಣಸು ತಗೊಂಡಿದ್ದೇನೆ. ಇದು ಮೆಣಸು ಖಾರ ಇಲ್ಲ, ಆದರೆ ಕಲರ್ ಚೆನ್ನಾಗಿ ಬರ್ತದೆ ಇದರಲ್ಲಿ. ಇದು ಒಂದು 10-12 ಹಾಕ್ಕೊಂಡಿದ್ದೇನೆ. ಮತ್ತು ಮಸಾಲ ಕೂಡ ಹಾಕ್ತದೆ ಇದರಲ್ಲಿ. ಸ್ವಲ್ಪ ಬೇಸೊಪ್ಪು ಫ್ಲೇವರ್ಗೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ನೀವು ಫಾಸ್ಟ್ ಇಟ್ಟರೆ ಉಂಟಲ್ಲ, ಕೊತ್ತಂಬರಿ ಎಲ್ಲ ಸೀದು ಹೋಗ್ತದೆ. ಅದಕ್ಕಾಗಿ ಚೆನ್ನಾಗಿ ಜೀರಿಗೆ ಎಲ್ಲ ಸೀದು ಹೋಗ್ತದಲ್ಲ, ಅದಕ್ಕಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಗರಂ ಮಸಾಲ ಫ್ಲೇವರ್ ಎಲ್ಲ ಉಂಟಲ್ಲ, ಚೆನ್ನಾಗಿ ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಆಗಬೇಕಿದು. ಅದರ ಅರೋಮಾ ಎಲ್ಲ ಉಂಟಲ್ಲ, ಚೆನ್ನಾಗಿ ಬಿಡಬೇಕು. ಈ ಗರಂ ಮಸಾಲ ಮತ್ತು ಕೊತ್ತಂಬರಿ, ಜೀರಿಗೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ರೋಸ್ಟ್ ಮಾಡಿದರೆ ಚೆನ್ನಾಗಿ ರೋಸ್ಟ್ ಆಗ್ತದೆ. ನೀವು ಫಾಸ್ಟಲ್ಲಿ ಇಟ್ಟು ರೋಸ್ಟ್ ಮಾಡಬೇಡಿ. ನೋಡಿ, ಈಗ ಮಿಕ್ಸಿಯಲ್ಲಿ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೇನೆ. ನೋಡಿ, ಫೈನ್ ಆಗಬೇಕಂತೇನಿಲ್ಲ. ನೋಡಿ, ಈ ಥರ ಆದರೆ ಸಾಕು. ನೋಡಿ, ಇಷ್ಟು ಇದಾದರೆ ಸಾಕು. ಈಗ ಒಂದು ಕಡಾಯಿ ತಗೊಂಡಿದ್ದೀನಿ. ಇದರಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು 2-3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ತುಪ್ಪದ ಬದಲಿಗೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಎಣ್ಣೆ ಯೂಸ್ ಮಾಡ್ಬೋದು. ತುಪ್ಪ ಆದರೆ ಚೆನ್ನಾಗಿರ್ತದಲ್ಲ ಟೇಸ್ಟ್, ಅದಕ್ಕಾಗಿ ತುಪ್ಪ ಹಾಕ್ಕೊಂಡಿದ್ದೀನಿ. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಹಾಕ್ಕೊಂಡ್ರೆ ಆಯಿತು. ನೋಡಿ, 2 ಮೀಡಿಯಮ್ ಸೈಜಿದು ನೀರುಳ್ಳಿ ತಗೊಂಡಿದ್ದೀನಿ. ಕಟ್ ಮಾಡಿ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆಗಬೇಕು. ಈ ನೀರುಳ್ಳಿ ಎಲ್ಲ ಉಂಟಲ್ಲ, ಚೆನ್ನಾಗಿ ಬಾಡಬೇಕು. ಆಗ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕು. ಈಗ ಇದಕ್ಕೆ ಬೇಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಬೇಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಒಳ್ಳೆಯದು, ಫ್ಲೇವರ್ ಚೆನ್ನಾಗಿರ್ತದೆ. ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ನಮ್ಮ ಕೂದಲಿಗೆ ಎಲ್ಲ ತುಂಬ ಒಳ್ಳೆಯದು.
ನೋಡಿ ಚೆನ್ನಾಗಿ ರೋಸ್ಟ್ ಆಗಬೇಕಿದೆ. ನೀರುಳ್ಳಿ ಬೇಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಎರಡು ನೀರುಳ್ಳಿ ತಗೊಂಡಿದ್ದೀನಿ. ನೀವು ದೊಡ್ಡ ನೀರುಳ್ಳಿ ಆದರೆ ಒಂದು ಹಾಕ್ಕೊಂಡ್ರೆ ಸಾಕಾಗ್ತದೆ. ನೋಡಿ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇದು ಕೂಡ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯಾವಾಗಲೂ ಮಾಡುವಾಗ ಉಂಟಲ್ಲ, ನೀವು ಗಾರ್ಲಿಕ್ ಸ್ವಲ್ಪ ಜಾಸ್ತಿ ಇರಬೇಕು. ಶುಂಠಿ ಉಂಟಲ್ಲ, ಶುಂಠಿಗಿಂತ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಬೆಳ್ಳುಳ್ಳಿಗಿಂತ ಅರ್ಧ ಕಮ್ಮಿ ಇದು ಶುಂಠಿ ಹಾಕ್ಕೊಳ್ಬೇಕು ಯಾವಾಗಲೂ. ಹಾಕ್ಕೊಂಡು ಚೆನ್ನಾಗಿ ನೋಡಿ ನೀರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಬೇಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಬಾಡಿಸಬೇಕು. ನೋಡಿ ಈಗ ನಾನು ಮ್ಯಾರಿನೇಟ್ ಮಾಡಿದ ಚಿಕನ್ ಪೀಸನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಡ್ರಮ್ ಸ್ಟಿಕ್ ಪೀಸನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಆಗಬೇಕಿದು ಚಿಕನ್ ಪೀಸಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಇದಕ್ಕೆ ನಾನು ಪೌಡರ್ ಮಾಡಿಕೊಂಡಿರುವಂತಹ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಮಸಾಲ ನೀವು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಇದು ಎಲ್ಲ ಮಸಾಲ ಹಾಕ್ಕೊಂಡ್ರೂ ಕೂಡ ಏನು ಖಾರ ಅಂತ ಆಗೋದಿಲ್ಲ, ಯಾಕಂದರೆ ಇದು ಉದ್ದಮೆಣಸು ಖಾರ ಇಲ್ಲ. ನೋಡಿ ಕಲರ್ ಚೆನ್ನಾಗಿ ಬರ್ತದೆ ಅಷ್ಟೇ, ಖಾರ ಇರುವುದಿಲ್ಲ. ನಿಮಗೆ ಮಸಾಲ ಜಾಸ್ತಿ ಬೇಕಿದ್ದರೆ ನೋಡಿಕೊಂಡು ಹಾಕ್ಕೊಳ್ಬೋದು. ಇದಕ್ಕೆ ನೀರು ಹಾಕ್ಕೊಂಡೆ ನಾನು, ಚಿಕನ್ ಬೇಯಬೇಕಲ್ಲ, ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀರು ನಿಮಗೆ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಚಿಕನ್ ಬೇಯಲಿಕ್ಕೆ ಎಷ್ಟು ಬೇಕು ನೀರು ಹಾಕ್ಕೊಂಡ್ರೆ ಆಯಿತು. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇದನ್ನು ಬೇಯಲಿಕ್ಕೆ ಬಿಡಬೇಕು. ನೋಡಿ ಮುಚ್ಚಿ ಇಟ್ಕೊಂಡಿದ್ದೆ ನಾನು ಚೆನ್ನಾಗಿ ಬೇಯಲಿ ಅಂತೇಳಿ. ನೋಡಿ ಈಗ ನೋಡಿ ಬೇಯ್ತಾ ಉಂಟು. ನೋಡಿ ಯಾವ ಥರ ಬಂದಿದೆ ನೋಡಿ, ನೋಡುವಾಗನೇ ತುಂಬ ಯಮ್ಮಿಯಾಗಿ ಕಾಣ್ತದೆ. ನೋಡಿ ಸೂಪರಾಗಿ ಬಂದಿದೆ. ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಬೇಕಿದ್ದರೆ ಸ್ವಲ್ಪ ನೀರು ಹಾಕಿ ಹೀಗೆ ಗ್ರೇವಿಯಲ್ಲೇ ಇಡ್ಬೋದು. ನಿಮಗೆ ಹೀಗೆ ಅನ್ನಕ್ಕೆ ಎಲ್ಲ ಸ್ವಲ್ಪ ಗ್ರೇವಿ ಬೇಕಂತ ಅನಿಸಿದರೆ ಇಷ್ಟೇ ಗ್ರೇವಿಯಾಗಿ ಇಡ್ಬೋದು. ನಾನು ಸ್ವಲ್ಪ ಡ್ರಮ್ ಸ್ಟಿಕ್ ಫ್ರೈ ಅಂತ ಹೇಳುವಾಗ ಸ್ವಲ್ಪ ಡ್ರೈ ಆಗಿ ಮಾಡ್ತಾ ಇದ್ದೇನೆ. ನೋಡಿ ಈಗ ಕರಿ ಲೀವ್ಸ್ ಮತ್ತೊಂದು 3 ಕಾಯಿ ಮೆಣಸು ಕೂಡ ಹಾಕ್ಕೊಂಡೆ. ನೋಡಿ ನಾನು ಕರಿ ಲೀವ್ಸ್ ಹಾಕಿದಷ್ಟು ಫ್ಲೇವರ್ ಕೂಡ ಚೆನ್ನಾಗಿರ್ತದೆ, ತುಂಬ ಒಳ್ಳೆಯದಾಗ್ತದೆ. ಕರಿ ಲೀವ್ಸ್ ಚಿಕನ್ಗೆಲ್ಲ ಉಂಟಲ್ಲ, ಕರಿ ಲೀವ್ಸ್ ಸ್ವಲ್ಪ ಜಾಸ್ತಿನೇ ಹಾಕಿದರೆ ಚೆನ್ನಾಗಿರ್ತದೆ. ನೋಡಿ ಗ್ರೀನ್ ಚಿಲ್ಲಿ ಕೂಡ ಹಾಕ್ಕೊಂಡೆ, ನಾನೊಂದು 3 ಗ್ರೀನ್ ಚಿಲ್ಲಿ ಹಾಕ್ಕೊಂಡೆ. ಈಗ ನಾನು 1 ಟೀ ಸ್ಪೂನ್ನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ. ಈ ಪೆಪ್ಪರ್ ಪೌಡರ್ ಉಂಟಲ್ಲ ಕೊನೆಯಲ್ಲಿ ಹಾಕ್ಕೊಳ್ಳೋದ್ರಿಂದ ಇದು ಉಂಟಲ್ಲ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ, ಸ್ಪೈಸಿ ಕೂಡ ತುಂಬ ಸೂಪರಾಗಿರ್ತದೆ. ನೀವು ಪೆಪ್ಪರ್ ಪೌಡ್ರು ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಕೊನೆಯಲ್ಲಿ ಹಾಕಿ. ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ಆಯಿತು. ನೋಡಿ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಬೇಕಿದ್ದರೆ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಇಡ್ಬೋದು, ಡ್ರೈ ಬೇಕಿದ್ದರೆ ಇನ್ನೂ ಕೂಡ ಡ್ರೈ ಆಗಿ ಮಾಡ್ಬೋದು, ಸೂಪರಾಗಿರ್ತದೆ. ನಾನು ಸ್ವಲ್ಪ ಡ್ರೈ ಆಗಿ ಮಾಡ್ಕೊಂಡಿದ್ದೇನೆ. ನೋಡಿ ಚಿಕನ್ ಡ್ರಮ್ ಸ್ಟಿಕ್ ಫ್ರೈ ಸೂಪರಾಗಿ ಬಂದಿದೆ. ನೋಡಿ ಸ್ಪೈಸಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಖಾರವಾಗಿ ತಿನ್ನುವವರುಂಟಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಚಿಕನ್ ಮಾಡಿಕೊಟ್ರೆ.